ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ನೇಲ್ನ ನೋಡಿರ್ತೀರಾ. ಹೌದು, ಗಾರ್ಡನಿಂಗ್ ಯಾರ್ಯಾರು ಮಾಡ್ತಿರ್ತೀರಾ ಅವ್ರಿಗೆ ಈ ಮಿಲಿಬಗ್ಸ್ ಮತ್ತು ಥ್ರಿಪ್ಸ್ ಮತ್ತು ಅಫಿಡ್ಸ್ದು ಕಾಟ ಇದ್ದೇ ಇರುತ್ತೆ. ಇದು ಗಿಡಗಳಲ್ಲಿ ಒಂದು ಗಿಡಕ್ಕೆ ಬಂದರೆ ಸಾಕು, ನಿಮ್ಮ ಕಂಪ್ಲೀಟ್ ಎಲ್ಲ ಗಿಡಗಳಿಗೂ ಸ್ಪ್ರೆಡ್ ಆಗುವಂಥದ್ದು. ಅದಕ್ಕೇ ಅವಾಗವಾಗ ನಿಮ್ಮ ಗಿಡಗಳನ್ನ ಚೆಕ್ ಮಾಡ್ತಾ ಇರಿ. ಎಲೆಗಳ ಮೇಲ್ಭಾಗದಲ್ಲಿ ಇದು ಹೆಚ್ಚಾಗಿ ಕಂಡು ಬರೋದಿಲ್ಲ ಫಸ್ಟಿಗೆ, ಇನಿಷಿಯಲ್ ಡೇಸಲ್ಲಿ. ಇದು ಎಲೆಗಳ ಹಿಂಭಾಗದಲ್ಲಿ ಫಸ್ಟು ಸ್ಟಾರ್ಟ್ ಆಗಿ ಆಮೇಲೆ ಎಲೆಗಳ ಮುಂಭಾಗಕ್ಕೆ ಬಂದು ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಂಪ್ಲೀಟಾಗಿ ಮೊಗ್ಗುಗಳನ್ನೇ ಇದು ಅಟ್ಯಾಕ್ ಮಾಡುವಂಥದ್ದು. ಮೊಗ್ಗುಗಳಲ್ಲಿರುವಂಥ ರಸವನ್ನು ಇದು ಕುಡಿದು ಮೊಗ್ಗುಗಳು ಉದುರಿ ಬೀಳೋಕ್ಕೆ ಕಾರಣ ಆಗುತ್ತೆ. ಸೊ ಅದಕ್ಕೋಸ್ಕರ ಇನಿಷಿಯಲ್ಲಾಗಿ ನೀವು ಸ್ವಲ್ಪ ಕಂಡು ಬಂದಾಗಲೇ ನೀವು ಅದಕ್ಕೆ ಟ್ರೀಟ್ ಮಾಡೋದು ತುಂಬ ಒಳ್ಳೆಯದು. ಸುಮಾರು ಜನ ಸುಮಾರು ಮೆಥಡ್ಗಳನ್ನ ಫಾಲೋ ಮಾಡಿರ್ತೀರ, ಬಟ್ ಯಾವುದಕ್ಕೂ ರಿಸಲ್ಟ್ ಸಿಕ್ಕಿಲ್ಲ ಅನ್ನೋದಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸೋವಂಥ ಈ ಒಂದು ಲಿಕ್ವಿಡನ್ನು ನೀವು ತಯಾರಿಸಿ ನಿಮ್ಮ ಗಿಡಗಳಿಗೆ ಸ್ಪ್ರೇ ಮಾಡಿ ನೋಡಿ. ಇಮಿಡಿಯೇಟಾಗಿ ನಿಮಗೆ ಈ ಮಿಲಿಬಗ್ಸ್ ಸಾಯೋದು ನಿಮ್ಮ ಕಣ್ಮುಂದೆನೇ ಗೊತ್ತಾಗುತ್ತೆ. ಹಾಗೆ ಇದು ಅಫಿಡ್ಸ್ಗಳು ಮತ್ತು ಬ್ಲ್ಯಾಕ್ ಥರ ಇರುವಂಥ ಹುಳುಗಳನ್ನು ಕೂಡ ಇದು ಕೊಲ್ಲುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಎಷ್ಟು ಚಿಕ್ಕ ಮೊಗ್ಗುಗಳು ಕೂಡ ಉದುರಿದೆ. ಯಾಕೆ ಅಂತಂದರೆ ಚಿಕ್ಕದಾಗಿ ಇಲ್ಲಿ ಎಲೆಗಳ ಮೇಲೆ ಎಲೆಗಳ ಹಿಂಭಾಗದಲ್ಲಿ ಈ ಹುಳುಗಳು ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿತ್ತು. ಅದಾದ ಮೇಲೆ ಇನ್ನು ಸೆಕೆಂಡ್ ಈ ಹುಳುಗಳು ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ ಅನ್ನೋದಾದರೆ ಎಲೆಗಳು ಹಳದಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟು ಎಲೆಗಳ ಹಿಂಭಾಗಕ್ಕೆ ಶುರು ಆಗುತ್ತೆ, ಆಮೇಲೆ ಎಲೆಗಳ ಮುಂಭಾಗಕ್ಕೆ ಶುರು ಆಗುತ್ತೆ, ಮೊಗ್ಗುಗಳನ್ನು ಉದುರಿಸುತ್ತೆ. ಅದಾದಮೇಲೆ ಎಲೆಗಳು ಹಳದಿಯಾಗಿ ಎಲೆಗಳು ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಸ್ಟೆಮ್ಗೂ ಕೂಡ ಇದು ಅಟ್ಯಾಕ್ ಆಗೋದ್ರಿಂದ ಬೆಳವಣಿಗೆ ಕುಂಠಿತವಾಗುತ್ತೆ, ಬೆಳವಣಿಗೆ ಆಗೋದೇ ಇಲ್ಲ ಗಿಡದ್ದು. ಈ ರೀತಿಯಾಗಿ ಪ್ರಾಬ್ಲಮ್ಗಳು ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ಇದೆಲ್ಲವನ್ನು ಕಂಪ್ಲೀಟಾಗಿ ನೀವು ತಡೆಗಟ್ಟಬೇಕು ಅಂದರೆ ನಾನು ಹೇಳುವಂಥ ಸ್ಪ್ರೇಯನ್ನು ನೀವು ಯಾವಾಗಲೂ ನಿಮ್ಮ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಕಂಡ ತಕ್ಷಣ ಒಂಚೂರು ಹುಳುಗಳು ಬರ್ತಾ ಇದೆ ಅಂದರೆ ಸಾಕು, ಈ ಲಿಕ್ವಿಡನ್ನು ನೀವು ಸ್ಪ್ರೇ ಮಾಡೋದ್ರಿಂದ ಇಮಿಡಿಯೇಟಾಗಿ ನೀವು ಹುಳುಗಳು ಸಾಯೋದನ್ನು ನೋಡ್ಬೋದು. ಇದನ್ನು ಯಾವ ರೀತಿ ತಯಾರಿಸಬೇಕು, ಹಾಗೆ ಎಷ್ಟು ದಿನಕ್ಕೊಂದ್ಸಲ ಕೊಡಬೇಕು, ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಎಲ್ಲವನ್ನು ಕಂಪ್ಲೀಟಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗಿದ್ರೆ ಇದನ್ನು ಯಾವ ರೀತಿ ತಯಾರಿಸೋದು ಅಂತ ನೋಡ್ಕೊಬರೋಣ ಬನ್ನಿ. ಇಲ್ಲಿ ಒಂದು 8 ರಿಂದ 10 ನಾನು ಬೆಳ್ಳುಳ್ಳಿ ಹೆಸರುಗಳನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು 2 ರಿಂದ 3 ಚಕ್ಕೆಯನ್ನು ತೊಗೊಂಡಿದ್ದೀವಿ, ದಾಲ್ಚಿನ್ನಿ ಅಂತ ನಾವೇನು ಕರಿತೀವಿ ಅದನ್ನು. ಬೆಳ್ಳುಳ್ಳಿ ಮತ್ತು ದಾಲ್ಚಿನ್ನಿಯಲ್ಲಿ ತುಂಬ ಸ್ಮೆಲ್ ಇರೋದರಿಂದ ಈ ಎರಡೂ ಸ್ಮೆಲ್ಗೆ ತುಂಬ ಸ್ಟ್ರಾಂಗ್ ಆಗಿ ಬರೋದರಿಂದ ಯಾವುದೇ ಹುಳುಗಳು ಬರೋದಾಗಲಿ, ಹಾಗೆ ಇರುವೆಗಳು ಬರ್ತಾ ಇದೆ ಅಂತ ಸುಮಾರು ಜನ ಕಾಮೆಂಟ್ ಮಾಡಿದ್ರಿ. ಇರುವೆಗಳು ಕೂಡ ನಿಮ್ಮ ಗಿಡಕ್ಕೆ ಅಟ್ಯಾಕ್ ಆಗೋದಿಲ್ಲ. ಇದನ್ನು ನೀವು ಸ್ಪ್ರೇ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಾ, ನಾವು ಕುಟಾಣಿಯಲ್ಲಿ ಬೆಳ್ಳುಳ್ಳಿ ಮತ್ತು ಈ ಚಕ್ಕೆ ನಾನೇನು ತಗೊಂಡಿದ್ದೀನಿ ಅದನ್ನು ನಾನಿಲ್ಲಿ ಕುಟ್ತಾ ಇದ್ದೀನಿ. ಇಷ್ಟಾದರೆ ಸಾಕು, ತುಂಬ ಫೈನಾಗಿ ಆಗಬೇಕು ಅಂತ ಏನಿಲ್ಲ. ಬೇಕಿದ್ದರೆ ನೀವು ಮಿಕ್ಸಿಗೂ ಕೂಡ ಇದನ್ನು ಹಾಕೋಬೋದು. ಇದಾದಮೇಲೆ ಒಂದು ಬೌಲಲ್ಲಿ ಇದನ್ನು ತಗೊಂಡು ಇದಕ್ಕೆ ಒಂದು 4 ರಿಂದ 5 ಗ್ಲಾಸ್ ಆಗುವಷ್ಟು ನೀರನ್ನು ನಾನಿಲ್ಲಿ ಹಾಕಿದ್ದೀನಿ. ಇದನ್ನು ಹಾಕಿ ನೀವು ಒಂದು ದಿನ ಕಂಪ್ಲೀಟಾಗಿ ಇದು ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಡಿ. ಎಲ್ಲ ಸ್ಟ್ರಾಂಗ್ ಏನಿದೆ ಈ ಚಕ್ಕೆಯಲ್ಲಿ ಹಾಗೆ ಈ ಬೆಳ್ಳುಳ್ಳಿಯಲ್ಲಿ ಅದೆಲ್ಲ ನೀರಿನ ಒಟ್ಟಿಗೆ ಸೇರಬೇಕು. ಇದಾದಮೇಲೆ ನೆಕ್ಸ್ಟ್ ಡೇ ನಾನು ಇದನ್ನು ಸೋಸ್ಕೋತಾ ಇದ್ದೀನಿ. ಇದಕ್ಕೆ ನೀವು ಇನ್ನೊಂದು ಇಂಗ್ರೀಡಿಯೆಂಟ್ ಕೂಡ ಆ್ಯಡ್ ಮಾಡಬೇಕು, ನಾನು ಅದನ್ನು ಹೇಳ್ತೀನಿ ಏನು ಅಂತ. ಈ ರೀತಿ ಸೋಸ್ಕೊಂಡು ಜರಡಿ ಹಿಡ್ಕೊಂಡು ಆದಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ಒಂದು ದಿನ ನೀವು 2-3 ದಿನ ಕೂಡ ಬಿಡ್ಬೋದು. ಸೊ ಇದಕ್ಕೆ ನಾವು ಇನ್ನೊಂದು ನಾನು ಆ್ಯಡ್ ಮಾಡ್ತೀನಿ. ಅದೇನು ಅಂತಂದರೆ ಹ್ಯಾಂಡ್ ವಾಶ್ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಹ್ಯಾಂಡ್ ವಾಶ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಡಿಶ್ ವಾಷರ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ನೀವು ಬರೀ ಸ್ಮೆಲ್ ನೋಡ್ಬೋದು. ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಹಾಗೆ ಇದು ಕಹಿ ಇರೋದ್ರಿಂದ ಈ ಬರೀ ಮಿಲಿಬಗ್ಸು ಮತ್ತು ಥ್ರಿಪ್ಸ್ಗೆ ಅಷ್ಟೇ ಅಲ್ಲದೆ ಇದು ಇರುವೆಗಳು ಬರದೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ಸೊ ಇದನ್ನು ನಾನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕೋತಾ ಇದ್ದೀನಿ. ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಎಲ್ಲೆಲ್ಲಿ ಅಫೆಕ್ಟ್ ಆಗಿದೆ, ಎಲ್ಲೆಲ್ಲಿ ಹುಳುಗಳು ಬಂದಿದೆ ಗಿಡಗಳಿಗೆ ಎಲ್ಲದಕ್ಕೂ ಸ್ವಲ್ಪ ಪೇಷನ್ಸಿಂದ ಕಂಪ್ಲೀಟಾಗಿ ಎಲೆಗಳ ಮುಂಭಾಗ, ಮೊಗ್ಗುಗಳು, ಸ್ಟೆಮ್ಮು ಕಂಪ್ಲೀಟ್ ಗಿಡಕ್ಕೇ ಸ್ಪ್ರೇ ಮಾಡಬೇಕಾಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ತುಂಬ ಚೆನ್ನಾಗಿ ಇದು ರಿಸಲ್ಟ್ ಕೊಡುವಂಥದ್ದು. ಸೊ ಇದನ್ನು ನೀವು ಟ್ರೈ ಮಾಡಿ. ಹಾಗೆಯೇ ಇನ್ನೇನಾದರೂ ಪ್ರಾಬ್ಲಮ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ.
ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರ ಮನೆಯಲ್ಲಿ ಯಾವ ಗಿಡಗಳಿಗೆ ಈ ರೀತಿ ಅಟ್ಯಾಕ್ ಆಗಿದೆ ಅನ್ನೋದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.